ನಮಸ್ತೆ ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮಹೇಶ್. ನಾನಿವತ್ತು ನಿಮಗೆ KCETಲಿ ಕಂಟಿನ್ಯೂಟಿ ಚಾಪ್ಟರ್ನ ನಾನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ವಾಟ್ ಈಸ್ ಮೀನ್ ಬೈ ಕಂಟಿನ್ಯೂಟಿ? ಕಂಟಿನ್ಯೂಟಿ ಅಂದರೆ ಏನು? ದ ಕಂಟಿನ್ಯೂಸ್ ಮೀನ್ಸ್ ವಿತೌಟ್ ಎನಿ ಬ್ರೇಕ್ ಆರ್ ಗ್ಯಾಪ್. ಅಂದರೆ ಇಫ್ ದ ಗ್ರಾಫ್ ಆಫ್ ಎ ಫಂಕ್ಷನ್ ಹ್ಯಾಸ್ ನೋ ಬ್ರೇಕ್ ಅಥವಾ ಓಲ್ ಆರ್ ಗ್ಯಾಪ್ ಆರ್ ಜಂಪ್, then it is said to be continuous ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ವಾಟ್ ಈಸ್ ಮೀನ್ ಬೈ ಡಿಸ್ಕಂಟಿನ್ಯೂಸ್ ಮೀನ್ಸ್, ಡಿಸ್ಕಂಟಿನ್ಯೂಸ್ ಅಂದರೆ ಈ ಫಂಕ್ಷನ್ ವಿಚ್ ಈಸ್ ನಾಟ್ ಎ ಕಂಟಿನ್ಯೂಸ್ ಈಸ್ ಕಾಲ್ಡ್ ಆಸ್ ಅನ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ದ ಫಂಕ್ಷನ್ ವಿಚ್ ಈಸ್ ನಾಟ್ ಎ ಕಂಟಿನ್ಯೂಸ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಹಾಗೆ ನೋಡಿ ಇಲ್ಲಿ ಇದು ಕಂಟಿನ್ಯೂಸ್ ಪ್ರೋಸೆಸ್ ಹೇಗಾಗ್ತಾಯಿದೆ ನೋಡಿ, ಗ್ರಾಫ್ ಬಂದು ಹೀಗೆ ನಮ್ಮ ಕಂಟಿನ್ಯೂಸ್. ಹಾಗೆ ಈ ಸೈಡ್ ನೋಡಿ ಇನ್ನೊಂದು ಗ್ರಾಫ್ ಇದೆ, ಅದನ್ನು ಸಹ ಸ್ಟ್ರೈಟ್ ಲೈನ್ ಬಂದಿದೆ, ಅದು ನಾವೇನಂತ ಹೇಳ್ತೀವಿ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಹಾಗೆ ಡಿಸ್ಕಂಟಿನ್ಯೂಸ್ ಅಂದರೆ ಎ ಫಂಕ್ಷನ್ ವಿಚ್ ಈಸ್ ನಾಟ್ ಎ ಕಂಟಿನ್ಯೂಸ್ ಇಸ್ ಕಾಲ್ಡ್ ಆಸ್ ಅ ಡಿಸ್ಕಂಟಿನ್ಯೂಸ್. ಇಲ್ಲಿ ನೋಡಿ ಇಲ್ಲೊಂದು ಲೈನ್ ಬಂದಿದೆ, ಇಲ್ಲೊಂದು ಲೈನ್ ಮೂವ್ ಆಗಿದೆ, ಇದು ಬಂದು ನಮಗೆ ಕಟ್ ಆಗಿದೆ ಅಲ್ಲ, ಸೊ ಇಟ್ಸ್ ಅ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಇದು y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಬಂದು ನಮಗೆ ಕಂಟಿನ್ಯೂಸ್ ಆಯಿತು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸು, ಇದು ಸಹ ನಮಗೆ ಕಂಟಿನ್ಯೂಸ್ ಆಯಿತು. ಇಲ್ಲೊಂದು ಗ್ರಾಫ್ ಇದೆ ನೋಡಿ, ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇದೆ, ಸೊ ಇಟ್ಸ್ ಆನ್ ಡಿಸ್ಕಂಟಿನ್ಯೂಸ್. ಇನ್ ಅದರ್ ವರ್ಡ್ಸಲ್ಲಿ ನಾವು ಹೇಳ್ತಾ ಬಂದರೆ ಏನಂತ ಹೇಳ್ತೀವಿ, ಇದರಲ್ಲಿ ಸೈನ್ ಎಕ್ಸು ಮತ್ತು ಕಾಸ್ ಎಕ್ಸು ಎಕ್ಸೆಟ್ರಾ ಆರ್ ಕಂಟಿನ್ಯೂಸ್, ಬಟ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಂತ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಆ್ಯಸ್ ಎ ಬ್ರೇಕ್ ಅಟ್ ಎವ್ರಿ ಇಂಟಿಗ್ರಲ್ point, so it is not a continuous. Similarly tan x, cot x, secant x, 1 by x etc are also an discontinuous ಅಂತ ಹೇಳ್ತೀವಿ. ಇದು ನಮಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಫ್ ಎಕ್ಸ್ ಅಂತ ಇದೆ, ಅದನ್ನು ನಮಗೆ ನೆಕ್ಸ್ಟ್ ಪ್ರಾಬ್ಲಮು ಸಹ ಇದೆ, ಅದ್ರ ಮೇಲೆ ನಾವು ಮಾಡ್ತಾ ಬರೋಣ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಮೀನ್ ಬೈ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್. ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಅಂದರೆ ಏನು? ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸೆಡ್ ಟು ಬಿ ಕಂಟಿನ್ಯೂಸ್ ಆಟ್ ಎ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಇಫ್ ನೋಡಿ ಎಫ್ ಆಫ್ ಎ ಇಸ್ ಡಿಫೈನ್ಡ್ ಅಂತ ಇದೆ, ಎಫ್ ಆಫ್ ಎ ಈಸ್ ಡಿಫೈನ್ಡ್ ಏನಂತ ಹೇಳ್ತೀವಿ, ಎಫ್ ಆಫ್ ಎ ಈಸ್ ಡಿಫೈನ್ಡ್. ಹಾಗೆ ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್. ಹಾಗೆ ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಬರ್ಕೊತೀವಿ. ಅಂದರೆ ನೋಡಿ ಇಲ್ಲಿ ಎಫ್ ಆಫ್ ಎ ಇಸ್ ಡಿಫೈನ್ಡ್, ಇದನ್ನು ನಾವೇನಂತ ಬರ್ಕೊಂಡು ಹೋಗ್ತೀವಿ ಅಂದರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್, ಅದನ್ನು ನಾವು ಲಿಮಿಟ್ ಎಲ್ ಎಚ್ ಎಲ್ಲು ಈಸ್ ಈಕ್ವಲ್ ಟು ಆರ್ ಎಚ್ ಎಲ್, ಈ ಥರ ನಾವು ಇದು ಮಾಡ್ತಾ ಬರ್ತೀವಿ. ಎಲ್ ಎಚ್ ಎಲ್ ಅಂದಾಗ ನಮಗೆ ಯಾವತ್ತು ಎ ಮೈನಸ್ ಅಂತ ಬರುತ್ತೆ, ಇಲ್ಲಿ ಎಕ್ಸ್ ಟ್ಯಾನ್ಸ್ ಟುನಲ್ಲಿ, ಇಲ್ಲಿ ಆರ್ ಎಚ್ ಎಲ್ ಅಂದಾಗ ಎ ಪ್ಲಸ್ ಅಂತ ಬರುತ್ತೆ. ಇದೆಲ್ಲ ನಿಮ್ಗೆ ಗೊತ್ತು, ಏನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಇನ್ನೊಂದು ಬರುತ್ತೆ, ಏನು ಇದನ್ನು ನಾವು ಇನ್ನೂ ನಾವೇನಂತ ಹೇಳ್ತೀವಿ, ಫೈನೈಟ್ ಅಂತಲೇ ಹೇಳ್ತೀವಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆ್ಯಂಡ್ ಫೈನೈಟ್ ಅಂತ ಇದು ಮಾಡ್ತೀವಿ. ನೆಕ್ಸ್ಟ್ ಇದನ್ನು ನೋಡಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಇದೆ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಬರ್ಕೊತೀವಿ. ಅಥವಾ ನೋಡಿ ಇಲ್ಲಿ ಏನಂತ ತೊಗೊತೀವಿ, ಇದನ್ನು ಈಕ್ವಲ್ ಅಂತ ಕೊಟ್ಟಾಗ, ಅದನ್ನು ನಾಟ್ ಈಕ್ವಲ್ ಅಂತ ಕೊಟ್ಟಿರ್ತಾರೆ, ನೀವು ಕ್ವಶನಲ್ಲಿ ನೀವು ನೋಡಿರ್ಬೋದು, ಅದುವಾಗ ನಾವು ಈ ಫಾರ್ಮ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲ ಇನ್ನೊಂದು ಫಾರ್ಮ್ ಇದೆ ನೋಡಿ, ಲಿಮಿಟ್ ಎಕ್ಸ್ ಏನಂತ ಬರ್ಕೊತೀನಿ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂತ ತೊಗೊತೀನಿ. ಏನು ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂತ ನಾವು ಬರಿತಾ ಬರ್ತೇವೆ. ಇಫ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎಫ್ ಆಫ್
ಎ ಅಂತ ತೊಗೊತೀವಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಎಫ್ ಆಫ್ ಎ ಅಂತ ನಾವು ಬರ್ಕೊತೀವಿ. ನೋಡಿ ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಬರ್ಕೊಂಡು, ಈ ಥರ ನಮಗೆ ಏನಾದರೂ ಕ್ವಶನ್ ಕೇಳಿದಾಗ ನಮಗೆ ಇಷ್ಟೆಲ್ಲ ಈಕ್ವಲ್ ಆಗಿದೆ, ದಟ್ಸ್ ಈಸ್ ಕಾಲ್ಡ್ ಆಸ್ ಆ್ಯನ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಥರ ಫಾರ್ಮೇಷನ್ ನಾವೇನಂತ ಬರ್ಕೊತೀವಿ ಅಂದರೆ, ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಟ್ ಎ ಹಾಗೆ ರೈಟ್ ಹ್ಯಾಂಡ್ ಲಿಮಿಟ್ ಅಟ್ ಎ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ಎ ಅಂತ ಬರ್ಕೊತೀನಿ. ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಟ್ ಎ ಹಾಗೆ ಇಫ್ ರೈಟ್ ಹ್ಯಾಂಡ್ ಲಿಮಿಟ್ ಅಟ್ ಎ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ಎ ಅಂತ ಹೇಳ್ತೀವಿ. ಅಂದರೆ ಏನು ಲಿಮಿಟ್ ಏನು ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್, ಇಟ್ಸ್ ಆ್ಯಂಡ್ ಕಂಟಿನ್ಯೂಯಸ್. ಹಾಗೆ ಮತ್ತು ಲಿಮಿಟ್ ಏನಂತ ತೊಗೊತೀವಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ, ಇದು ಈ ಥರ ಬಂದರೆ ನಮಗೆ ಇದು ಬಂದು ಕಂಟಿನ್ಯೂಸ್ ಆಗುತ್ತೆ. ಹಾಗೆ ಎಲ್ ಎಚ್ ಎಲ್ಲು ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ಲು ಈಸ್ ಈಕ್ವಲ್ ಟು ಎಫ್ ಆಫ್ ಎ, ದೆನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆನ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ, ಪ್ರಾಬ್ಲಮ್ ನೋಡ್ತಾ ಬನ್ನಿ. ಇಫ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಟ್ ದ ಆರಿಜಿನ್ ಏನಂತ ಇದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ಇದೆ. ನೋಡಿ, ನಾಟ್ ಈಕ್ವಲ್ ಟು ಝೀರೋ ನಾನು ಆಗಲೇ ಹೇಳಿದೆ, ನಾಟ್ ಈಕ್ವಲ್ ಟು ಝೀರೋ ಅಂದಾಗ ಬೋತ್ ನನಗೆ ಗ್ರೇಟರ್ ದ್ಯಾನು ಬರುತ್ತೆ ಮತ್ತು ಲೆಸರ್ ದ್ಯಾನು ಬರುತ್ತೆ. ಸೊ ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ ಇದೆ ಅಂತ ನಾವು ಇದು ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಬರ್ಕೊಂಡು ಹೋಗ್ತೀನಿ ಆ ಥರ ಫಾರ್ಮ್ ಇದ್ದರೆ ಹೇಗೆ ಮಾಡಬೇಕು ಅಂತ. ಇನ್ನು ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಬರ್ತಿದ್ದೀನಿ. ಇದು ಎಕ್ಸ್ ಈಸ್ ನಮಗೆ ಇದು ತೊಗೊತೀನಿ, ಏನು ಎಕ್ಸ್ ಅಂತ ತೊಗೊತೀನಿ, ಒಂದು ಗ್ರೇಟರ್ ದ್ಯಾನ್ ತೊಗೊತೀನಿ, ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಅಂತಲೂ ನಾವು ಮಾಡ್ಕೊಂಡು ಹೋಗ್ಬೋದು. ನೋಡಿಲಿ, ಅಥವಾ ಏನು ಝೀರೋ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ನಾವೇನಂತ ತೊಗೊತೀನಿ, ಝೀರೋ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಂತ ತೊಗೊತೀನಿ. ಆಗಲಿ ಮೊದಲನೇದೇನು ಝೀರೋ ಈಸ್ ಲೆಸರ್ ದ್ಯಾನ್ ಎಕ್ಸ್ ಅಂತ ತೊಗೊಂಡಿದ್ದೆ, ಈಗ ಝೀರೋ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಂತ ತೊಗೊತೀನಿ. ಹಾಗೆ 1 ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂತ ತೊಗೊತೀನಿ. ಈ ಥರ ನಾವು ಮಾಡ್ತಾ ಬರಬೇಕಾಗತ್ತೆ. ಹಾಗೆ ಇದನ್ನು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೋಡಿ, ಇಲ್ಲಿ ಈ ಸೈಡ್ ನಾನು ಮತ್ತೆ ಬ್ರಾಕೆಟ್ ಓಪನ್ ಮಾಡ್ಕೊತೀನಿ. ಏನು ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ತೊಗೊತೀನಿ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಮಾಡ್ಕೊತೀವಿ. ಹಾಗೆ ಏನಂತ ತೊಗೊತೀನಿ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ತೊಗೊತೀನಿ. ಇಲ್ಲಿ ನೋಡಿ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇರೋ ಜಾಗದಲ್ಲಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಮಗೆ ವ್ಯಾಲ್ಯೂ ಬಂದು -1 ಅಂತ ಬರುತ್ತೆ. ಸೊ ಎಕ್ಸ್ ಈಸ್ ಲೆಸರ್ ದ್ಯಾನ್ ಝೀರೋ ತೊಗೊತೀನಿ. ಹಾಗೆ ನೆಕ್ಸ್ಟು 1 ತೊಗೊಂಬಂದರೆ ನಾವು 1 ಏನಂತ ತೊಗೊತೀವಿ, ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂತ ತೊಗೊತೀವಿ. 1 ವ್ಯಾಲ್ಯೂ ಬಂದುಬಿಟ್ಟು 1 ಅಂತಲೇ ಬರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂತ ಮಾಡ್ಕೊತೀನಿ. ಇದು ಬಂದು ಹಂಗಾರೆ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ 1 ಅಂತ ಬಂದಿರೋದು, ಇದನ್ನು ಬಂದು ನಾನು ಆರ್ ಎಚ್ ಎಲ್ ರೂಲ್ ತೊಗೊತೀನಿ. ಹಾಗೆ -1 ಅಂತ ಬಂದಿರೋದನ್ನು ಎಲ್ ಎಚ್ ಎಲ್ ರೂಲ್ ತೊಗೊತೀನಿ. ಹಾಗೆ 1 ನಮಗೆ ಎಫ್ ಆಫ್ ಎ ಅಂತ ತೊಗೊಂಬರ್ತೀನಿ. ಎಲ್ ಎಚ್ ಎಲ್ ಆಟ್ ಏನಂತ ತೊಗೊತೀನಿ, ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂತ ತೊಗೊತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಝೀರೋ ಮೈನಸ್ ಎಫ್ ಆಫ್ ಎಕ್ಸ್ ಹಾಗೆ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದಾಗ ನಮಗೆ ವ್ಯಾಲ್ಯೂ ಬರೋದೇನೋ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಝೀರೋ ಏನು ಬರುತ್ತೆ -1 ಅಂತ ಬಂತು. ಹಾಗೆ ಆರ್ ಎಚ್ ಎಲ್ ತೊಗೊತೀನಿ. ಆರ್ ಎಚ್ ಎಲ್ ಅಟ್ ಎಕ್ಸ್ ಟ್ಯಾನ್ಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಝೀರೋ. ಹಾಗೆ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಝೀರೋ ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಝೀರೋ ಅಂತ ತೊಗೊತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಝೀರೋ ಏನು ಬರುತ್ತೆ, ಇದರಲ್ಲಿ +1 ಅಂತ ತೊಗೊತೀವಿ. ಎಕ್ಸ್ ಟ್ಯಾನ್ಸ್ ಟು ಝೀರೋ 1 ಅಂತ ಬಂತು. ಸೊ ಈಸ್ ಈಕ್ವಲ್ ಟು -1 ಈಸ್ ಈಕ್ವಲ್ ಟು 1 ಇಲ್ಲ, ಇಟ್ಸ್ ನಾಟ್ ಆ್ಯನ್ ಈಕ್ವಲ್ ಅಂತ ತೊಗೊತೀವಿ. ಇನ್ನು -1 +1ಗೆ ಈಕ್ವಲ್ ಆಗಿದೆಯಾ ಏನಂತ ಹೇಳಿದ್ದೀನಿ, ಕಂಟಿನ್ಯೂಸ್ ಫಂಕ್ಷನಲ್ಲಿ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಿರಬೇಕು.
ಇಲ್ಲ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಆಗಿರಬೇಕು. ಬಟ್ ಇದರಲ್ಲಿ ನಮ್ಗೆ ಏನಾಗ್ತಿದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಆಯಿತು. ಸೊ ಇಟ್ಸ್ ನಾಟ್ ಅನ್ ಈಕ್ವಲ್. ದೆನ್ ಇಟ್ ಈಸ್ ಅನ್ ಏನಂತ ಇದು ಮಾಡ್ತೀವಿ ನಾವು ಇದನ್ನು, ಇಟ್ಸ್ ನಾಟ್ ಅನ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಮೀನ್ಸ್ ಇಟ್ಸ್ ಅ ಡಿಸ್ಕಂಟಿನ್ಯೂಯಸ್ ಅಂತ ತಗೊತೀವಿ. ಏನು therefore f of x is not a continuous, f of x is not continuous, therefore it's a discontinuous ಅಂತ ತಗೊತೀವಿ. ಸೊ f of x is equal to f of x is a ಡಿಸ್ಕಂಟಿನ್ಯೂಸ್ ಅಟ್ ದ ಆರಿಜಿನ್ ಅಂತ ಬರ್ಕೊತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಇದರಲ್ಲಿ ಎಕ್ಸಾಮೈನ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಅಂತ ಇದೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9 ವೆನ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 3, ಹಾಗೆ 6 ವೆನ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ಇದೆ. ಇದರಲ್ಲಿ ನಾವು ಇನ್ ಕಂಟಿನ್ಯೂಟಿನೋ ಇಲ್ಲ ಡಿಸ್ಕಂಟಿನ್ಯೂಟಿನೋ ನಾವು ಇದು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನಾನು ಏನಂತ ಬರ್ಕೊತೀನಿ, ಇದರಲ್ಲಿ ಏನಂತ ಇದೆ, ಇದರಲ್ಲಿ ಕ್ವಶನಲ್ಲಿ ನಾನು ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಇದೆ. ವೆನ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 3 ಅಂತ ಅಂದಾಗ ನಾನು ನಿಮ್ಗೆ ಆಗಲೇ ಹೇಳಿದೆ, ಇದೆರಡಲ್ಲೂ ನಮಗೆ ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ಲು ಬಂದಿರುತ್ತೆ. ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಅಲ್ಲ, ಎಕ್ಸ್ ಈಸ್ ಲೆಸರ್ ದ್ಯಾನ್ 3. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ಇದೆ, ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ನಾವು ಇದು ಮಾಡ್ತೇವೆ. ನಾನು ಇದನ್ನು ಆಗಲೇ ನಾನು ನಿಮ್ಗೊಂದು ಇದರಲ್ಲಿ ಹೇಳಿದೆ, ಏನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ, ಈ ಫಾರ್ಮಲ್ಲಿ ನಾವು ಇದನ್ನು ಮಾಡ್ತಾ ಬರ್ತೀವಿ. ನೋಡಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ಎಫ್ ಆಫ್ ಎಕ್ಸ್ನ ನಾನು ಫಸ್ಟ್ ಮಾಡ್ಕೊಂಬರ್ತೀನಿ, ಆಮೇಲೆ ನೆಕ್ಸ್ಟ್ ಎಫ್ ಆಫ್ ಎನ ನಾನು ಇದು ಮಾಡ್ತೀನಿ. ನೋಡಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಏನಂತ ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಇದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 9ನ ನೀವು ನೋಡ್ತಾ ಬಂದರೆ ನಮ್ಗೆ ಏನಂತ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂದಾಗ ಬರೆದಿದೆ, ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಈ ಫಾರ್ಮಲ್ಲಿ ಬಂದಿದೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಬರ್ಕೊತೀನಿ. ಹಾಗೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3 ತೊಗೊತೀನಿ. ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ತೊಗೊಳೋಣ. ನೆಕ್ಸ್ಟು ನನಗೆ ಎಕ್ಸ್ ಮೈನಸ್ 3 ಕ್ಯಾನ್ಸಲ್ ಆಗುತ್ತೆ. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ನಮಗೇನು ಬರುತ್ತೆ, ಎಕ್ಸ್ ಪ್ಲಸ್ 3 ಅಂತ ಬಂತು. ಸೊ ನಾವು ಇಲ್ಲಿ 3 ಎಕ್ಸ್ ಟ್ಯಾನ್ಸ್ ಟು 3ನ ನಾನು ಇಲ್ಲಿಗೆ ಡಿಫೈನ್ ಮಾಡ್ತಾ ಬರ್ತಾರೆ, ಎಕ್ಸ್ ಇರೋ ಜಾಗಕ್ಕೆ 3 ತೊಗೊತೀನಿ. ಸೊ 3 + 3 ಈಸ್ ಈಕ್ವಲ್ ಟು ನಮಗೇನಂತ ವ್ಯಾಲ್ಯೂ ಬರುತ್ತೆ, 6 ಅಂತ ಬಂತು. ಸೊ 3 + 3 ಈಸ್ ಈಕ್ವಲ್ ಟು 6. ಹಾಗೆ ಇಲ್ಲಿ ಎಫ್ ಟ್ಯಾನ್ಸ್ ಟು ಎಫ್ ಎ ತೊಗೊಂಡು ಎಫ್ ಆಫ್ ಎ ತೊಗೊಂಬಂದರೆ ನಮ್ಗೆ ಅದು ಸಹ ನಮ್ಗೆ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ತೊಗೊತೀವಿ. ಎಫ್ ಆಫ್ ಎ ಅಂದರೆ ನಮ್ಮ ವ್ಯಾಲ್ಯೂ ಏನಂತ ಬಂದಿದೆ, ಇಲ್ಲಿ ನಮಗೆ 6 ಅಂತ ಬಂದಿದೆ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ಇಲ್ಲಿ ಎಫ್ ಆಫ್ ಎ ಬಂದು ನಮ್ಗೆ ಏನಂತ ಇದೆ, 6 ಅಂತ ಬಂದಿದೆ. ಸೊ 6 ಅಂತ ತೊಗೊತೀನಿ. ನೋಡಿ, ಇದನ್ನು ನಾವು ಇಲ್ಲಿ ಬರ್ಕೊಂಬರ್ತೀನಿ. ಲಿಮಿಟ್ therefore the limit ಎಕ್ಸ್ ಟೆನ್ಸ್ ಟು 3 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಂತ ಬಂದಿದೆ, 6. ಎಫ್ ಆಫ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಇರೋ ಜಾಗದಲ್ಲಿ 3 ಅಂತ ಬರ್ಕೊತೀನಿ. ಎಫ್ ಆಫ್ ಎ ಇರೋ ಜಾಗದಲ್ಲಿ 3 ಎಫ್ ಆಫ್ 3 ಅಂತ ಬರ್ಕೊತೀನಿ. ಹಾಗೆ ಎಫ್ ಆಫ್ ಎಕ್ಸ್ ಈಸ್ ಏನಂತ ತೊಗೊತೀನಿ, ಎಫ್ ಆಫ್ ಎಕ್ಸ್ ಈಸ್ ಅನ್ ಕಂಟಿನ್ಯೂಯಸ್ ಅಂತ ತೊಗೊತೀನಿ. ಇಲ್ಲಿ ನೋಡಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ಎಫ್ ಆಫ್ ಎಕ್ಸ್ ಅಂದರೆ ವ್ಯಾಲ್ಯೂ ಬಂದು 6 ಬರುತ್ತೆ. ಹಾಗೆ ಇಲ್ಲಿ ಎಫ್ ಆಫ್ 3 ಈಸ್ ಈಕ್ವಲ್ ಟು ಆಲ್ಸೋ ವ್ಯಾಲ್ಯೂ ಬಂದು ನಮಗೇನಂತ ಬರುತ್ತೆ, 6 ಬರುತ್ತೆ. therefore it's a continuous at x is equal to 3 ಅಂತ ತೊಗೊತೀವಿ. ನೆಕ್ಸ್ಟು ಡಿಸ್ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ನ ನಾವು ಇದು ಮಾಡ್ತಾ ಬರೋಣ. ಇಟ್ಸ್ ನಾಟ್ ಎ ಕಂಟಿನ್ಯೂಸ್, ಅದನ್ನು ನಾವೇನಂತ ಹೇಳ್ತೀವಿ, ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕ್ಯಾನ್ ಬಿ ಡಿಸ್ಕಂಟಿನ್ಯೂಸ್ ಅಟ್ ಎ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ವೇಸ್. ಅಂದರೆ ನಮಗೆ ಯಾವಾಗ ಡಿಸ್ಕಂಟಿನ್ಯೂಸ್ ಆಗುತ್ತೆ, ಎಫ್ ಆಫ್ ಎ ಈಸ್, ನಾವು ಅಲ್ಲಿ ಏನಂತ ಹೇಳಿದ್ವಿ, ಕಂಟಿನ್ಯೂಸಲ್ಲಿ ಎಫ್ ಆಫ್ ಎ ಈಸ್ ಡಿಫೈನ್ಡ್, ಬಟ್ ಇಲ್ಲಿ ಎಫ್ ಆಫ್ ಎ ಈಸ್ ನಾಟ್ ಡಿಫೈನ್ಡ್. ಹಾಗೆ ಎಲ್ ಎಚ್ ಎಲ್ ಆ್ಯಂಡ್ ಆರ್ ಎಚ್ ಎಲ್ ಬೋತ್ ಎಕ್ಸಿಸ್ಟ್ ಬಟ್ ಅನ್ಈಕ್ವಲ್, ಎರಡೇ ಎಕ್ಸಿಸ್ಟ್ ಆಗುತ್ತೆ, ಬಟ್ ಇದೇನಾಗಿರುತ್ತೆ, ಅನ್ಈಕ್ವಲ್ ಆಗಿರುತ್ತೆ. ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಈಸ್ ಈಕ್ವಲ್ ಟು ಎಕ್ಸ್ ಟ್ಯಾನ್ಸ್ ಟು ಎ ಪ್ಲಸ್ ಎರಡು ನಮಗೆ ಏನಾಗಿರುತ್ತೆ, ನಾಟ್ ಈಕ್ವಲ್ ಆಗಿರುತ್ತೆ. ಹಾಗೆ ಐದರ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಆರ್ ಎಕ್ಸ್ ಟ್ಯಾನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಆರ್ ಬೋತ್ ಎನ್ ನಾನ್ ಎಕ್ಸಿಸ್ಟಿಂಗ್ ಅಥವಾ ಇನ್ಫೈನೈಟ್ ಆಗಿರುತ್ತೆ, ನಾಟ್ ಎಕ್ಸಿಸ್ಟಿಂಗ್
ಆರ್ ಇನ್ಫೈನೈಟ್. ಹಾಗೆ ನೆಕ್ಸ್ಟು ಎಲ್ ಎಚ್ ಎಲ್ ಆ್ಯಂಡ್ ಆರ್ ಎಚ್ ಎಲ್ ಬೋತ್ ಎಕ್ಸಿಸ್ಟ್. ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ಲು ಎಕ್ಸಿಸ್ಟ್ ಆಗುತ್ತೆ ಆ್ಯಂಡ್ ಈಕ್ವಲ್ ಬಟ್ ನಾಟ್ ಆ್ಯನ್ ಈಕ್ವಲ್ ಟು ಎಫ್ ಆಫ್ ಎ. ದೇರ್ಫೋರ್ ಲಿಮಿಟ್ ಎಕ್ಸ್ಟ್ಯಾಂಡ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟ್ಯಾಂಡ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ನಾವು ಇದು ಮಾಡ್ತಾ ಬರ್ತೀವಿ. ನೋಡಿ ಇಲ್ಲಿ ಐದರ್ ಲಿಮಿಟ್ ಎಕ್ಸ್ಟ್ಯಾಂಡ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಆರ್ ಎ ಲಿಮಿಟ್ ಎಕ್ಸ್ಟ್ಯಾಂಡ್ಸ್ ಟು ಎಫ್ ಆಫ್ ಎಕ್ಸ್ ಎ ಪ್ಲಸ್ ಅಂತ ತೊಗೊಂಡ್ರೆ ಆರ್ ಬೋತ್ ನಾನ್ ಎಕ್ಸಿಸ್ಟಿಂಗ್ ಆರ್ ಇನ್ಫೈನೈಟ್ ಅಂತ ಇದು ಮಾಡ್ತಾ ಬರ್ತೀವಿ. ನೋಡಿ ಇಲ್ಲಿ ಏನಂತ ಬರೀತಾ ಹೋಗ್ತೀನಿ ಅಂದರೆ, ನೆಕ್ಸ್ಟು ನಾವಿಲ್ಲಿ ಏನಂತ ಬರ್ಕೊತೀನಿ, ಎಲ್ ಎಚ್ ಎಲ್ ಈ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ತೊಗೊತೀನಿ. ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್, ದೆನ್ ಇಟ್ ಈಸ್ ಟು ಬಿ ನಾವೇನಂತ ಹೇಳ್ತೀವಿ, ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್, ಜಂಪ್ ಡಿಸ್ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಇದನ್ನು ನಾವೇನಂತ ಹೇಳ್ತೀವಿ, ಜಂಪ್ ಡಿಸ್ಕಂಟಿನ್ಯೂಯಸ್ ಅಂತ ಇದು ಮಾಡ್ಕೊಂಬರ್ತೀವಿ. ಹಾಗೆ ನೆಕ್ಸ್ಟು ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಈ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ಬರ್ಕೊತೀನಿ. ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಇದನ್ನು ನಾನು ಏನಂತ ಬರ್ಕೊತೀವಿ ಅಂದರೆ, ಇಟ್ಸ್ ಆ್ಯನ್ ಕಂಟಿನ್ಯೂಯಸ್ ಅಟ್ ಲೆಫ್ಟ್ ಸೈಡ್ ಅಂತ ತೊಗೊತೀನಿ. ಕಂಟಿನ್ಯೂಯಸ್ ಫ್ರಮ್ ಲೆಫ್ಟ್ ಸೈಡ್ ಅಂತ ತೊಗೊತೀನಿ. ಕಂಟಿನ್ಯೂಯಸ್ ಫ್ರಮ್ ಲೆಫ್ಟ್ ಸೈಡ್ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟು ಆರ್ ಎಚ್ ಎಲ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಅಂತ ತೊಗೊತೀನಿ. ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಹಾಗೆ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಅಂತ ತೊಗೊತೀನಿ. ಏನಂತ ತೊಗೊತೀವಿ, ಇದನ್ನು ಏನಂತ ಬರ್ಕೊತೀನಿ, ಕಂಟಿನ್ಯೂಯಸ್ ಫ್ರಮ್ ಆರ್ ಎಚ್ ರೈಟ್ ಸೈಡ್ ಅಂತ ತೊಗೊತೀನಿ. ಆರ್ ಎಚ್ ಎಲ್ ರೈಟ್ ಸೈಡ್ ಅಂತ ತೊಗೊತೀನಿ. ಕಂಟಿನ್ಯೂಯಸ್ ಫ್ರಮ್ ರೈಟ್ ಸೈಡ್ ಅಂತ ಬರ್ಕೊಳ್ಳೋಣ. ಕಂಟಿನ್ಯೂಸ್ ಫ್ರಮ್ ರೈಟ್ ಸೈಡ್. ಇಲ್ಲಿ ನನಗೆ ಡಿಸ್ಕಂಟಿನ್ಯೂಸಲ್ಲಿ ಅದರಲ್ಲೂ ಸಹ ನಮಗೆ ಇದು ಮಾಡ್ತಾ ಬರ್ತೀನಿ, ಟೈಪ್ಸ್ ಆಫ್ ದಿ ಡಿಸ್ಕಂಟಿನ್ಯೂಸ್ ನಾನು ಮಾಡ್ತಾ ಬರ್ತೀನಿ. ನೋಡಿ ಇಲ್ಲಿ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ತೊಗೊತೀನಿ. ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂದರೆ ಏನು? f of a is not defined, means f of a is not equal, then it is said to be an removable discontinuity ಅಂತ ಹೇಳ್ತೀವಿ. ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ನೋಡಿ ಇಲ್ಲಿ ಏನಂತ ಇದೆ ಎಕ್ಸ್ಪ್ಲನೇಷನ್ ಬಂದು ನಾನು ಹೇಳ್ತಾ ಬರ್ತೇನೆ. If the limit f of x tends to a f of x exists and either is not equal to f of a or f of a is not defined, then the function of f of x is said to be a removable discontinuity, means missing point of its continuity. ನೋಡಿ ಇದನ್ನು ನಾಟ್ ಡಿಫೈನ್ಡ್ ಅಂತ ಹೇಳಿದ್ದಾರೆ. ಸೊ ಎಫ್ ಆಫ್ ಎ ಈಸ್ ನಾಟ್ ಡಿಫೈನ್ಡ್. ಹಾಗೆ ನೆಕ್ಸ್ಟ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ನಾವೇನಂತ ಹೇಳ್ತೀವಿ, ಮಿಸ್ಸಿಂಗ್ ಪಾಯಿಂಟ್ ಆಫ್ ದ ಡಿಸ್ಕಂಟಿನ್ಯೂಟಿ ಆಫ್ x is equal to a. This discontinuity can be removed by the suitably definite function f of x is equal to a ಅಂತ ತೊಗೊತೀವಿ. ನೆಕ್ಸ್ಟು ಇದರಲ್ಲಿ ನಾನ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಮೀನ್ಸ್ ಈ ನಾನ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿಲಿ ನಮಗೆ ಫಸ್ಟ್ ಕೈಂಡ್ ಬರ್ತಾವಾದರೆ ನಮಗೆ ಏನು ಎಫ್ ಆಫ್ ಎ ಲಿಮಿಟ್ ಎಕ್ಸ್ಟ್ಯಾಂಡ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟ್ಯಾಂಡ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಬೋತ್ ಎಕ್ಸಿಸ್ಟ್ ಬಟ್ ಆರ್ ನಾಟ್ ಈಕ್ವಲ್ ಅಂತ ಹೇಳ್ತೀನಿ. ನಾನ್ ರಿನ್ಯೂವಬಲ್ ಡಿಸ್ಕಂಟಿನ್ಯೂಟಿ ಇದೆ. ನೆಕ್ಸ್ಟು ದೆನ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸೆಟ್ ಟು ಹ್ಯಾವ್ ಎ ನಾನ್ ರಿನ್ಯೂವಬಲ್ ಡಿಸ್ಕಂಟಿನ್ಯೂಟಿ ಆಫ್ ದ ಫಸ್ಟ್ ಕೈಂಡ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ನಮಗೆ ಎ ಆಗಿರಬೇಕು. ನೋಟ್ ಏನಂತ ಇದೆ, ಇಫ್ ದೀಸ್ ಕೇಸ್ ವಿ ಆಲ್ಸೋ ಸೇ ದಟ್ ದ ಎಫ್ ಆಫ್ ಎಕ್ಸ್ ಆ್ಯಸ್ ಜಂಪ್ ಡಿಸ್ಕಂಟಿನ್ಯೂಟಿ. ನಾನು ಆಗಲೇ ಹೇಳಿದೆ, ಇದನ್ನು ನಾವೇನಂತ ಹೇಳ್ತೀವಿ, ಜಂಪ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ನೋಡಿ ಲಿಮಿಟ್ ಎಕ್ಸ್ಟ್ಯಾಂಡ್ಸ್ ಟು ಎ ಮೈನಸ್ ಲಿಮಿಟ್ ಎಕ್ಸ್ಟ್ಯಾಂಡ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ, ದೆನ್ ಇಟ್ ಈಸ್ ಸೆಟ್ ಟು ಬಿ. ನೆಕ್ಸ್ಟ್ ಡಿಸ್ಕಂಟಿನ್ಯೂಟಿ ಆಫ್ ಎ ಸೆಕೆಂಡ್ ಕೈಂಡ್ ನೋಡ್ತಾ ಬರೋಣ. ಯು ಆಫ್ ಅಟ್ ಲೀಸ್ಟ್ ಒನ್ ಆಫ್ ದ ಲಿಮಿಟ್ extends to a minus f of x or limit extends to a plus f of x does not exist, or at least one of these is infinity or minus infinity, then the function f of x is said to be a non-renewable discontinuity. ಅದನ್ನು ನಾನು ಏನಂತ ಹೇಳ್ತೀನಿ, ನಾನ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ.
ಹಾಗೆ ನೆಕ್ಸ್ಟ್ ನಾವು ಈಗ ಗ್ರಾಫ್ನ ನೋಡ್ತಾ ಬಂದರೆ ನೋಡಿ, ಹಿಂಗೆ ಸ್ಟ್ರೈಟ್ ಲೈನು ನಮ್ಮ ಕಣ್ಣು ಇದನ್ನು ನಾವು ಏನಂತ ಹೇಳ್ತೀವಿ, ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ತೀವಿ. y=x ಇದು ಬಂದು ನಾವು ಕಂಟಿನ್ಯೂಯಸ್ ಅಂತ ಹೇಳ್ತೀನಿ. ಹಾಗೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಡ್ರಾ ಆಯಿತು. ನೆಕ್ಸ್ಟು ಇದನ್ನು ನಾವು f(x)=x² ಅಂತ ತೊಗೊಂಬಂದರೆ ಅವಾಗ ನಮ್ಗೆ ಈ ಥರ ಬಂದರೆ ಇಟ್ಸ್ ಆ್ಯನ್ ಪ್ಯಾರಬೋಲಾ ಇದು ಸಹ ನಮಗೆ ಏನಾಗಿರುತ್ತೆ, ಇದು ಬಂದು ನಮಗೆ ಕಂಟಿನ್ಯೂಯಸ್ ಆಗಿರುತ್ತೆ. ನಮಗೆ ಈ ಥರ ಫಾರ್ಮೇಷನ್ ಬರ್ತಿರೋವನ್ನೆಲ್ಲ ನಾವು ಏನಂತ ಹೇಳ್ತೀವಿ, ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಇದು ಅದೇ ಥರನೇ ಇನ್ನೊಂದು ಗ್ರಾಫ್ನ ನಾನು ಡ್ರಾ ಮಾಡ್ತೀನಿ ನೋಡಿ. ಈ ಸೈಡ್ ಒಂದು ಗ್ರಾಫ್ನ ಡ್ರಾ ಮಾಡ್ತೀವಿ. ಈ ಗ್ರಾಫ್ನ ನೋಡಿ ಏನಂತ ಬರುತ್ತೆ ಅಂದರೆ, ಇಲ್ಲಿಂದ ಒಂದು ಲೈನ್ನ ನಮಗೆ ಡ್ರಾ ಮಾಡ್ತೀವಿ, ಹಾಗೆ ಈ ಸೈಡ್ ಒಂದು ಲೈನ್ನ ನಾವು ಡ್ರಾ ಮಾಡ್ತೀವಿ. ಈ ಎರಡು ನಮಗೆ ಕಂಟಿನ್ಯೂಸ್ ಆಗಿಲ್ಲ. ನಾವೇನಂತ ಹೇಳ್ತೀವಿ, ಇವೆರಡು ಕಂಟಿನ್ಯೂಸ್ ಆಗಿದೆಯಾ? ಇಲ್ಲ. ಇಟ್ಸ್ ನಾಟ್ ಆ್ಯನ್ ಕಂಟಿನ್ಯೂಸ್, ಇಟ್ಸ್ ಕಾಲ್ಡ್ ಆಸ್ ಆನ್ ಡಿಸ್ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ನಮಗೆ ಎಕ್ಸಾಮಲ್ಲಿ ಏನಾರು ಕೇಳಿದ್ರೆ ಕಂಟಿನ್ಯೂಯಸ್ ಏನಂತ ಕೇಳ್ತಾರೆ, ಇಸ್ ನೈದರ್ ಕಂಟಿನ್ಯೂಯಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಕೇಳ್ತಾರೆ. ಇಲ್ಲ ಕಂಟಿನ್ಯೂಯಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್, ಅಥವಾ ಕಂಟಿನ್ಯೂಯಸ್ ಆ್ಯಂಡ್ ದ ಡಿಫ್ರೆನ್ಷಿಯಬಲ್ ಅಟ್ x=1. ಈ ಥರ ನಮಗೆ ಕ್ವಶನ್ಸ್ನ ಕೇಳ್ತಾರೆ. ಹಾಗೆ ನೆಕ್ಸ್ಟ್ ಇವಾಗ ಫಂಡಮೆಂಟಲ್ ಥಿಯರಮ್ ಆಫ್ ಎ ಕಂಟಿನ್ಯೂಟಿ ಅಂತ ಬಂದರೆ ನೋಡಿ, ಇಲ್ಲಿ ಇಫ್ ಎಫ್ ಆ್ಯಂಡ್ ದ ಜಿ ಆರ್ ದ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ತೊಗೊಂಡ್ರೆ ಇಲ್ಲಿ ಎ ತೊಗೊತೀನಿ, f+g ಆ್ಯಂಡ್ ದ ಎಫ್ ಇಂಟು ಜಿ ಆರ್ ದ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಏನಂತ ತೊಗೊತೀನಿ ಅಂದರೆ, ಈಗ ನಾನು ಫಸ್ಟ್ f+g ನಾನು ಇದು ಮಾಡ್ತಾ ಬರ್ತೀನಿ. ಸೊ ನಾವು ಏನಂತ ತೊಗೊಂಬರ್ತೀನಿ, ಲಿಮಿಟ್ x → a f(x) plus g of x is equal to ಲಿಮಿಟ್ x → a f(x) plus g of x ಅಂತ ಬರ್ಕೊತೀವಿ. f(x) plus ಲಿಮಿಟ್ x → a g of x ಅಂತ ಬರ್ಕೊತೀವಿ. ಈ ಥರ ಇದನ್ನು ನಾವು ಮಾಡ್ತಾ ಬರ್ತೀವಿ ಯಾವುದಲ್ಲಿ ಕಂಟಿನ್ಯೂಸ್ ಫಂಕ್ಷನಲ್ಲಿದ್ದಾಗ. ನೆಕ್ಸ್ಟು ಇದರಲ್ಲಿ ನೋಡಿ, ಇದರಲ್ಲಿ ಸಹ ಪ್ಲಸ್ ಅಂತ ಇದೆ, ಇಲ್ಲಿ ಸಹ ನಾವು ಮೈನಸ್ ಅಂತ ತೊಗೊಂಡ್ರೆ ಎರಡಕ್ಕೂ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀವಿ. ಲಿಮಿಟ್ x → a f(x) ಪ್ಲಸ್ ಲಿಮಿಟ್ x → a g of x ಅಂತ ತೊಗೊತೀವಿ. ಮೈನಸ್ ಲಿಮಿಟ್ x → a g of x ಅಂತ ತೊಗೊತೀನಿ. ನೆಕ್ಸ್ಟು ಅದೇ ಥರ ನಮಗೆ ಇಲ್ಲಿ ಲಿಮಿಟ್ x → a ನಮಗೆ ಏನಾದರೂ ಇದೇನಾರ ಇದ್ದರೆ, ಪ್ರಾಡಕ್ಟ್ ರೂಲ್ ಏನಾರ ಇದ್ದರೆ, ಪ್ರಾಡಕ್ಟ್ ಇದ್ದರೆ ಸೊ ಏನಂತ ತೊಗೊತೀವಿ, f(x) ಇಂಟು g of x ಅಂತ ತೊಗೊತೀನಿ. ಲಿಮಿಟ್ x → a f(x) ಇಂಟು g of x. ಇದನ್ನು ಸಹ ನಾವು ಸಪ್ರೇಟಾಗಿ ಮಾಡ್ತಾ ಬಂದರೆ ಲಿಮಿಟ್ x → a f(x) ಇಂಟು ಲಿಮಿಟ್ x → a g of x. ಈ ಥರ ನಾವು ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ನೋಡಿ, ಸಿ ಆಫ್ ಎಫ್ ಈಸ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಸಿ ಮೀನ್ಸ್ ದ ಕಾನ್ಸ್ಟೆಂಟ್ ಅಂತ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ f/g ಈಸ್ ಕಂಟಿನ್ಯೂಯಸ್ ಅಟ್ ದೋಸ್ ದ ಪಾಯಿಂಟ್ಸ್ ವೇರ್ g of x ಈಸ್ ನಾಟ್ ಈಕ್ವಲ್ ಟು 0. g of x ಏನಾದ್ರು ನಮಗೆ 0 ಆದರೆ ನಮ್ಮ ವ್ಯಾಲ್ಯೂನೇ ನಮಗೆ ತಪ್ಪಾಗುತ್ತೆ. ಸೊ ನಾವು ಇವಾಗ ಏನಂತ ಬರ್ಕೊತೀವಿ ಅಂದರೆ ನೋಡಿ, ಲಿಮಿಟ್ x → a f of x divided by g of x is equal to ಏನಾಗುತ್ತೆ ನಮಗೆ, f of x divided by g of x is equal to ಲಿಮಿಟ್ x → a f of x divided by ಲಿಮಿಟ್ x → a g of x ಅಂತ ತೊಗೊತೀನಿ. ಇಲ್ಲಿ x → a g of x ನಮಗೆ ಏನಂತ ಹೇಳಿದ್ದಾರೆ, g of x is not equal to 0. ನಮಗೆ ಇಲ್ಲಿ ಏನಾದ್ರು f of x ಹತ್ರ 1 ಇದ್ದು g of x ಹತ್ರ ಏನಾದ್ರು 0 ಬಂದರೆ ಅದು ನಮಗೆ ಇನ್ಫಿನಿಟಿ ಫಾರ್ಮೇಷನ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾವು ಇದನ್ನು ಈ ಥರ ತೊಗೊತೀವಿ. ನೆಕ್ಸ್ಟ್ ಇನ್ನು ಪ್ರಾಬ್ಲಮ್ಸ್ನ ನಾವು ಮಾಡ್ತಾ ಬರೋಣ. ಈ ಪ್ರಾಬ್ಲಮ್ಸ್ ನೋಡಿ ಏನಂತ ಇದೆ, if the function f of x is equal to 1 minus cos x divided by x square for x is not equal to 0, ಹಾಗೆ x square, ಹಾಗೆ ಇದರಲ್ಲಿ ನೆಕ್ಸ್ಟು ಕೆ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇದೆ. ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0, ದೆನ್ ದ ವ್ಯಾಲ್ಯೂ ಆಫ್ ದ ಕೆ ಈಸ್ ಎ ಬಂದು 0, ಬಿ ಬಂದು 1, ಹಾಗೆ ಸಿ ಬಂದು -1, ಡಿ ಬಂದು 1/2 ಇದೆ. ಇದರಲ್ಲಿ ಫಸ್ಟ್ ನಾನು ಲಿಮಿಟ್ x → ನಮಗೇನಂತ ಇದೆ, ಇಲ್ಲಿ 0 ಇರೋದ್ರಿಂದ ಲಿಮಿಟ್ x → 0 1 minus cos x ಡಿವೈಡೆಡ್ ಬೈ x ಸ್ಕ್ವೇರ್ ಅಂತ ತೊಗೊತೀನಿ. ಡಿವೈಡೆಡ್ ಬೈ x ಸ್ಕ್ವೇರ್ ಹಾಗೆ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲಿ ಏನಂತ ಇದೆ, ಇಲ್ಲಿ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಇದೆ. ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಇದೆ. ಇದರಲ್ಲಿ ನಮಗೆ LHL RHL ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಹಾಗೆ ಇಲ್ಲಿ ನನಗೆ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇದೆ, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಇರೋದ್ರಿಂದ ನಾವು ಯಾವ ಫಾರ್ಮೇಷನ್ ಬರ್ತ್ಕೊಂಬರ್ತೀವಿ ಅಂದರೆ ಲಿಮಿಟ್ x → a f of x ಈಸ್ ಈಕ್ವಲ್ ಟು f of a. ಈ ಫಾರ್ಮೇಷನ್ನ ನಾವು ಇಲ್ಲಿ ಮಾಡ್ತಾ ಬರ್ತೀವಿ. ನಾನು ಆಗಲೇ ಹೇಳಿದೆ, ಇದು ಬಂದು ನಮಗೆ
ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ ಎರಡೂ ನಮಗೆ ಇದಾಗಿರುತ್ತೆ. ನೆಕ್ಸ್ಟು ಇದರಲ್ಲಿ ನಾವು ಈ ಥರ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಈಸ್ ಈಕ್ವಲ್ ಟು ಕೆ ಅಂತ ಬರ್ಕೊಂಡೆ ಡೈರೆಕ್ಟಾಗಿ. ನೆಕ್ಸ್ಟ್ ಲಿಮಿಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ನಮ್ಮ ಡೈರೆಕ್ಟಾಗಿ ನಾವು ಆಗಲೇ ನಾವು ಲಿಮಿಟ್ಸಲ್ಲಿ ನಾವು ಮಾಡ್ತಾ ಬಂದಿದ್ವಿ. ಡೈರೆಕ್ಟಾಗಿ ನಾವು ಇಲ್ಲಿ 1/2 ಅಂತ ಬರ್ಕೊಂಡು ಹೋಗ್ಬೋದು ಅಲ್ವಾ. ಸೊ ನಾನು ಇಲ್ಲಿ ಏನಂತ ತೊಗೊತೀನಿ, 1/2 ಈಸ್ ಈಕ್ವಲ್ ಟು ಕೆ ಅಂದರೆ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ ಹಂಗಾರೆ 1/2ನೇ ಬರುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ 1 ಮೈನಸ್ ಇಲ್ಲಿ ನಾವು ಅದು ನಮಗೆ ಈ ಫಾರ್ಮುಲಾ ನಮಗೆ ಈ ಈಕ್ವೇಷನ್ ನಮಗೆ ಗೊತ್ತಿಲ್ಲ ಅಂದಾಗ ನಾವು ಎಕ್ಸ್ ಟ್ಯಾನ್ಸ್ ಟು 0 ತೊಗೊಂಬರೋಣ. ಸೊ 1 ಮೈನಸ್ ಕಾಸ್ 0 ಅಂದರೆ 1 ಮೈನಸ್ 1 ಅಂತ ಬರುತ್ತೆ. ಇಲ್ಲಿ ಎಕ್ಸ್ ಇರೋ ಜಾಗಕ್ಕೆ 0 ಬರುತ್ತೆ. ಸೊ 0 ಡಿವೈಡೆಡ್ ಬೈ 0 ಅಂತ ಬರುತ್ತಾ. ಸೊ ನಾವೀಗ ಏನು ಮಾಡ್ತಾ ಬರ್ತೀವಿ ಅಂದರೆ 0 ಡಿವೈಡೆಡ್ ಬೈ 0 ಬರುತ್ತೆ. ಸೊ ನಾವು ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತಾ ಬರ್ತೇವೆ. ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡಿದ್ರೆ ನಾವು ಏನಂತ ಬರ್ಕೊತೀವಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0. ಈಗ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಬರ್ತೀನಿ. ಇದಕ್ಕೆ ಏನಾಗುತ್ತೆ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂದರೆ ನಮಗಿಲ್ಲಿ ಸೈನ್ ಎಕ್ಸ್ ಅಂತ ಬರುತ್ತೆ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎಕ್ಸ್ ಸ್ಕ್ವೇರ್ನೂ ಸಹ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಎಕ್ಸ್ ಸ್ಕ್ವೇರ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನಂತ ವ್ಯಾಲ್ಯೂ ಬರುತ್ತೆ, 2x ಅಂತ ಬರುತ್ತೆ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಅಂತ ಬರುತ್ತೆ. ಸೊ ನಾವು ಇಲ್ಲಿ ನೋಡಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಮ್ಮ ವ್ಯಾಲ್ಯೂ ಏನಂತ ಬರುತ್ತೆ, 1 ಅಂತ ಬರುತ್ತಾ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಮಗೆ ಏನಂತ ಬರುತ್ತೆ, 1 ಅಂತ ಬರುತ್ತಾ. ಸೊ 1 ಡಿವೈಡೆಡ್ ಬೈ ಇದು ರಿಮೈನಿಂಗ್ ಏನಂತ ಇದೆ, ಇಲ್ಲಿ 2 ಅಂತ ಇದೆ. ಸೊ 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಕೆ ಅಂತ ಬರ್ಕೊತೀವಿ. 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಕೆ. ಹಾಗಾದ್ರೆ ಕೆ ವ್ಯಾಲ್ಯೂ ಏನಾಯಿತು, 1 ಡಿವೈಡೆಡ್ ಬೈ 2 ಬಂತು. ಸೊ 1 ಡಿವೈಡೆಡ್ ಬೈ 2ನ ಆನ್ಸರ್ ನಮಗೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಹಾಗೆ ಇಲ್ಲಿ ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 1. ಹಾಗೆ ಕೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ದೆನ್ ದ ವ್ಯಾಲ್ಯೂ ಆಫ್ ದ ಕೆ ಈಸ್ ಅಂತ ತೊಗೊಂಡಿದ್ದೀವಿ. ಇಲ್ಲಿ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 1 ಅಂತಂದರೆ ನಾವೇನಂತ ತೊಗೊಂಡು ಬೋತ್ ಎಲ್ ಎಚ್ ಎಲ್ ಅಂತ ಆರ್ ಎಚ್ ಎಲ್ ಅಂತ ತೊಗೊತೀವಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಅಂತ ತೊಗೊತೀನಿ. ಹಾಗೆ ಇಲ್ಲಿ ಕೆ ಅಂತ ಬರ್ಕೊತೀನಿ. ಫಸ್ಟ್ ನಾನು ಎಕ್ಸ್ ಟ್ಯಾನ್ಸ್ ಟು 1 ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ನಾನು ಇದು ಮಾಡ್ತಾ ಬಂದರೆ ನಮ್ಗೆ ಏನಂತ ವ್ಯಾಲ್ಯೂ ಬರುತ್ತೆ, ಲಾಗ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಎಕ್ಸ್ ಇರೋ ಜಾಗಕ್ಕೆ ನಾವು 1 ಮೈನಸ್ 1 ಅಂತ ತೊಗೊಂತೀನಿ. ಸೊ 0 ಡಿವೈಡೆಡ್ ಬೈ 0 ಬರುತ್ತೆ. ಸೊ 0 ಡಿವೈಡೆಡ್ ಬೈ 0 ಅಂತ ತೊಗೊಂಡೆ. ಸೊ ನಮಗೆ ಇಲ್ಲಿ 0 ಡಿವೈಡೆಡ್ ಬೈ 0 ಅಂದರೆ ನಾವು ಯಾವ ರೂಲ್ನ ನಾವು ಅಪ್ಲೈ ಮಾಡ್ತೀವಿ, ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ನಾವೇನಂತ ತೊಗೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಹಾಗೆ ಲಾಗ್ ಎಕ್ಸ್ನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಅಂತ ಬಂತು. ನೆಕ್ಸ್ಟ್ ಎಕ್ಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವ್ಯಾಲ್ಯೂ ಬಂದು 1 ಅಂತ ಬರುತ್ತೆ. ಸೊ 1 ಈಸ್ ಈಕ್ವಲ್ ಟು ಕೆ ಅಂತ ತೊಗೊತೀನಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇರೋ ಜಾಗಕ್ಕೆ ನಾವು 1ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ 1 ಈಸ್ ಈಕ್ವಲ್ ಟು ಕೆ ಅಂತ ಬಂತು. ಹಂಗಾರೆ ಕೆ ವ್ಯಾಲ್ಯೂ ಏನಂತ ಬರುತ್ತೆ, ಸಿ ಈಸ್ ದ ಆನ್ಸರ್. ಸಿ ಏನು 1, ಕೆ ಈಸ್ ಈಕ್ವಲ್ ಟು 1. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ, ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಫ್ ದ ಎಕ್ಸ್ ಈಸ್ ಇರ್ಯಾಷನಲ್ ಆ್ಯಂಡ್ 0 ಇಫ್ ಎಕ್ಸ್ ಈಸ್ ರ್ಯಾಷನಲ್ ದೆನ್ ದ ಎಫ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್, ಡಿಸ್ಕಂಟಿನ್ಯೂಸ್ ಎವ್ರಿವೇರ್, ಕಂಟಿನ್ಯೂಸ್ ಓನ್ಲಿ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಹಾಗೆ ಕಂಟಿನ್ಯೂಸ್ ಅಟ್ ಆಲ್ ರ್ಯಾಷನಲ್ ನಂಬರ್ ಅಂತ ತೊಗೊತೀವಿ. ನೆಕ್ಸ್ಟ್ ನಾವಿಲ್ಲಿ ಏನಂತ ಬರ್ಕೊತೀನಿ, ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊತೀನಿ. ಲಿಮಿಟ್ ತೊಗೊತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಪ್ಲಸ್ ಅಂತ ತೊಗೊಂಡು ಫಸ್ಟು ನಾನು ಆರ್ ಎಚ್ ಎಲ್ ಎಲ್ ಎಚ್ ಎಲ್ ಎರಡನ್ನೂ ನಾವು ಮಾಡ್ತಾ ಬರ್ತೀನಿ. ಎಕ್ಸ್ ಟ್ಯಾನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊತೀನಿ. ಹಾಗೆ ನೆಕ್ಸ್ಟು ಸೇಮ್ ಏನಂತ ತೊಗೊತೀವಿ ಇಲ್ಲಿ, ಸೇಮ್ ಫಾರ್ ರ್ಯಾಷನಲ್ ಆ್ಯಂಡ್ ದ ಇರ್ಯಾಷನಲ್ ನಂಬರ್ ಅಂತ ನಾವು ಇದು ಮಾಡ್ಕೊತೀವಿ. ಅದು ಬೋತ್ ದ ಎಲ್ ಎಚ್ ಎಲ್ ಆ್ಯಂಡ್ ದ ಆರ್ ಎಚ್ ಎಲ್ ಬಂದು. ಹಾಗೆ ನೆಕ್ಸ್ಟು ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಅಂತ ತೊಗೊತೀನಿ. ಏನೋ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಅಂತ ತೊಗೊತೀನಿ. ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಅಂತ ತೊಗೊಂಡ್ರೆ ನಮಗೇನಂತ ಬರುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇದು ಸಹ 0 ವ್ಯಾಲ್ಯೂ ಯಾವತ್ತು ನಮಗೆ ಏನಂತ ಬರುತ್ತೆ, 0. ಇದರಲ್ಲಿ ಪ್ಲಸ್ 0 ಮೈನಸ್ 0 ಅಂತ ಏನು ಬರೋಲ್ಲ. ಸೊ 0 ಅಂತ ಬರುತ್ತೆ. ಸೊ ನಾವಿಲ್ಲಿ ಏನಂತ ತೊಗೊತೀವಿ, ಇಲ್ಲಿ ಇವೆರಡೂ ನೋಡಿದ್ರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎಫ್ ಆಫ್ ಎಕ್ಸ್ ಟ್ಯಾನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಅಂತ ತೊಗೊತೀವಿ. ಆವಾಗ ಈ ಎರಡು ನಮಗೆ ಈಕ್ವಲ್ ಆಗಿದೆ. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದೇರ್ಫೋರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. The function is continuous only at x is equal to 0. x is equal to 0 ಇದ್ದಾಗ ಮಾತ್ರ ಇದು ಏನಾಗಿರುತ್ತೆ, ಫಂಕ್ಷನ್ ಬಂದು ಕಂಟಿನ್ಯೂಸ್ ಆಗಿರುತ್ತೆ ಅಂತ ಬರ್ಕೊತೀನಿ. ಓನ್ಲಿ ಅಟ್ ಎಕ್ಸ್ ಎಫ್ ಆಫ್
ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಯಾವುದು ಸಿ ಇಸ್ ದ ಆನ್ಸರ್ ಕರೆಕ್ಟ್. ಕಂಟಿನ್ಯೂಸ್ ಓನ್ಲಿ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಂತ ಇತ್ತು, ಎಕ್ಸ್ ವೆರ್ ಎಕ್ಸ್ ಡಿನೋಟ್ಸ್ ದ ಗ್ರೇಟೆಸ್ಟ್ ಇಂಟೀಜರ್ ನಾಟ್ ಎ ಗ್ರೇಟೆಸ್ಟ್ ದ್ಯಾನ್ ಎಕ್ಸ್ ಅಂತ ಇರ್ತದೆ. ಏನು ಗ್ರೇಟೆಸ್ಟ್ ಇಂಟೀಜರು ಹಾಗೆ ನಾಟ್ ಎ ಗ್ರೇಟೆಸ್ಟ್ ದ್ಯಾನ್ ಎಕ್ಸ್ ಅಂತ. ಈಸ್ ಯಾವ್ದು ಬರುತ್ತೆ, ಕಂಟಿನ್ಯೂಸ್ ಫಾರ್ ಆಲ್ ರಿಯಲ್ ವ್ಯಾಲ್ಯೂ ಆಫ್ ಎಕ್ಸ್, continuous only at rational value of x, continuous for all non-integral value of x, ಅಥವಾ ಕಂಟಿನ್ಯೂಸ್ ಓನ್ಲಿ ಅಟ್ ಪಾಸಿಟಿವ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಎಕ್ಸ್. ನೋಡಿ ಇಲ್ಲಿ ಕಂಟಿನ್ಯೂಸ್ ಫಾರ್ ಆಲ್ ರಿಯಲ್ ವ್ಯಾಲ್ಯೂ ಆಫ್ ಎಕ್ಸ್ಗೆ ನಾವು ಇದಾಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ ಓನ್ಲಿ ಅಟ್ ರ್ಯಾಷನಲ್ ವ್ಯಾಲ್ಯೂ ಆಫ್ ಎಕ್ಸ್, ಅದು ಸಹ ಸರಿ. ಕಂಟಿನ್ಯೂಸ್ ಓನ್ಲಿ ಅಟ್ ಪಾಸಿಟಿವ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಎಕ್ಸ್, ಅದು ಸಹ ಸರಿ. ಇಟ್ಸ್ ನಾಟ್ ಆ್ಯಂಡ್ ಕಂಟಿನ್ಯೂಸ್ ಫಾರ್ ಆಲ್ ನಾನ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಎಕ್ಸ್, ಇಟ್ಸ್ ನಾಟ್ ಎ ಗ್ರೇಟೆಸ್ಟ್ ದ್ಯಾನ್ ಎಕ್ಸ್ ಅಂತ ತೊಗೊಂಡ್ರೆ ನಾನ್ ಇಂಟಿಗ್ರಲ್ ಆಫ್ ಎಕ್ಸ್. ಸಿ ಈಸ್ ದನ್ ಆನ್ಸರ್. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಇಫ್ ದ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ಹಾಗೆ ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಹಾಗೆ ಕೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಇದರಲ್ಲಿ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ ಮತ್ತು ಕೆ ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಏನಂತ ಇದೆ ನೋಡಿ ಕ್ವಶನ್ ಬಂದು 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಇರೋದನ್ನು, ಹಾಗೆ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಇದೆ. ನೆಕ್ಸ್ಟು ನಾವಿಲ್ಲಿ ಏನಂತ ತೊಗೊತೀವಿ, ಕೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಇದನ್ನು ನಾವು ಮಾಡ್ತಾ ಬರ್ತೀವಿ. ಫಸ್ಟ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ, ಈ ಫಾರ್ಮ್ನ ನಾನು ಮಾಡ್ತಾ ಬರ್ತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಕೆ ಅಂತ ಬರ್ಕೊತೀನಿ. ನಮಗೆ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಾವು ಡೈರೆಕ್ಟಾಗಿ ವ್ಯಾಲ್ಯೂ 0 ಈಸ್ ಈಕ್ವಲ್ ಟು ಕೆ ಅಂತ ಬರ್ಕೋಬೋದಾ. ನಾವು ಆಗಲೇ ಲಿಮಿಟ್ಸಲ್ಲಿ ನಾವು ಮಾಡಿದ್ದೀವಿ, ಸೊ ಹಂಗಾಗಿ ನಾವು ಈಸಿಯಾಗಿ ನಾವು ಮಾಡ್ತಾ ಬರ್ಬೋದು. 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಮಗೆ 0 ಅಂತ ಗೊತ್ತಿಲ್ಲ ಅಂದರೆ, ಸೊ ನಾವು ಅವಾಗ ನಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ, ನಾವು ಫಸ್ಟ್ ನಾವು 1 ಮೈನಸ್ ಕಾಸ್ ಎಕ್ಸ್ ಟ್ಯಾನ್ಸ್ ಟು 0 ತೊಗೊತೀನಿ. 1 ಮೈನಸ್ ಕಾಸ್ 0 ಡಿವೈಡೆಡ್ ಬೈ 0 ತೊಗೊತೀನಿ. ಸೊ 1 ಕಾಸ್ 0 ಮೀನ್ಸ್ 1 ಅಂತ ಬರುತ್ತೆ. ಸೊ 1 ಮೈನಸ್ 1 ಡಿವೈಡೆಡ್ ಬೈ 0 ಈಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ 0 ಅಂತ ಬರ್ತೀನಿ. ಇದನ್ನು ನಮಗೆ ಈ ಥರ 0 ಡಿವೈಡೆಡ್ ಬೈ 0 ಅಂದರೆ ನಾವು ಎಲ್ಲ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತಾ ಬರ್ತೀವಿ. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಅಂದರೆ ಡೈರೆಕ್ಟಾಗಿ ಸೈನ್ ಎಕ್ಸ್ ಅಂತ ತೊಗೊತೀನಿ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇರೋ ಜಾಗಕ್ಕೆ ನಾನಿಲ್ಲಿ 1 ಅಂತ ಬರ್ಕೊತೀನಿ, ಎಕ್ಸ್ ಇರೋ ಜಾಗಕ್ಕೆ 1 ಅಂತ ತೊಗೊತೀನಿ, ಕೆ ಬರುತ್ತೆ. ಇಲ್ಲಿ ನಮಗೆ ಎಕ್ಸ್ ಟ್ಯಾನ್ಸ್ ಟು 0 ಅಂತ ತೊಗೊಂಡ್ರೆ ಸೈನ್ 0 ಈಸ್ ಈಕ್ವಲ್ ಟು ಕೆ ವ್ಯಾಲ್ಯೂ ನಮಗೇನು ಬರುತ್ತೆ, ಸೈನ್ 0 ಅಂದರೆ ಕೆ ಈಸ್ ಈಕ್ವಲ್ ಟು 0. ಹಾಗಾದರೆ ನಾವು ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ಏನಂತ ಇದೆ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ 5x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಹಾಗೆ ಕೆ ಪ್ಲಸ್ 1/2 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0, ದೆನ್ ದ ವ್ಯಾಲ್ಯೂ ಆಫ್ ದ ಕೆ ಈಸ್ ಅಂತ ಇದೆ. ಫಸ್ಟು ನಾನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಏನಂತ ಇದೆ, ಇಲ್ಲಿ 0 ಅಂತ ಇದೆ, 0 ತೊಗೊತೀನಿ. ನೆಕ್ಸ್ಟು ಇದರಲ್ಲಿ ಸೈನ್ 5x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಅಂತ ಬರ್ಕೊತೀನಿ. ಹಾಗೆ ಈಸ್ ಈಕ್ವಲ್ ಟು ನನಗೆ ಎಫ್ ಆಫ್ ಎ ವ್ಯಾಲ್ಯೂ ಏನಂತ ಇದೆ, ಕೆ ಪ್ಲಸ್ 1/2 ಅಂತ ಇದೆ, ಕೆ ಪ್ಲಸ್ 1/2 ಅಂತ ಬರ್ಕೊತೀನಿ. ಇಲ್ಲಿ ಎಕ್ಸ್ ಟ್ಯಾನ್ಸ್ ಟು 0 ಅಂತ ಹೇಳಿರೋದ್ರಿಂದ ಸೊ ಎಕ್ಸ್ ಟ್ಯಾನ್ಸ್ ಟು 0 ಮಾಡ್ತಾ ಬರೋಣ. ಅವಾಗ ಏನಾಗುತ್ತೆ, ಸೈನ್ 0 ಡಿವೈಡೆಡ್ ಬೈ 0 ಸ್ಕ್ವೇರ್ ಪ್ಲಸ್ 2 ಇಂಟು 0 ಅಂತ ತೊಗೊಂಡ್ರೆ ಹೋಲ್ ವ್ಯಾಲ್ಯೂ ಬಂದು ನಮಗೆ ಏನಂತ ಬರುತ್ತೆ, 0 ಅಂತ ಬರುತ್ತಾ. ಸೊ 0 ಡಿವೈಡೆಡ್ ಬೈ 0 ಬರುತ್ತೆ. ಸೊ ನಾವು ಇವಾಗ ನಾನೇನು ಅಪ್ಲೈ ಮಾಡ್ತೀನಿ, ಇದು ಎಲ್ಲ ಹಾಸ್ಪಿಟಲ್ ರೂಲ್ನ ನಾನು ಅಪ್ಲೈ ಮಾಡ್ತಾ ಬರ್ತೀನಿ. ಎಲ್ಲ ಹಾಸ್ಪಿಟಲ್ ರೂಲ್ನ ನಾನು ಅಪ್ಲೈ ಮಾಡ್ತಾ ಬಂದರೆ ಏನಂತ ಬರುತ್ತೆ ನೋಡಿ, ಇಲ್ಲಿ ಬರೀತಾ ಬರ್ತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಇದರಲ್ಲಿ ನಾವು ಎಲ್ಲ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತಿದ್ದೀವಿ ಅಂದರೆ ನಾವು ಏನಂತ ಬರ್ಕೊತೀವಿ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರ್ತೀವಿ. ಏನಂತ ಮಾಡ್ತಾ ಬರ್ತೀವಿ, ಡಿಫ್ರೆನ್ಷಿಯೇಟ್ ಮಾಡ್ತಾ ಬರ್ತೀವಿ. ಸೈನ್ 5xಗೆ ನಾವು ಕಾಸ್ 5x ಹಾಗೆ ಇಂಟು 5 ಅಂತ ತೊಗೊತೀನಿ. ಯಾಕೆ 5xನ ನಾನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 5 ಬರುತ್ತೆ. ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ನನಗಿಲ್ಲಿ 2x ಅಂತ ತೊಗೊತೀನಿ. 2x ಪ್ಲಸ್ 2x ಅಂತ ಇರೋ ಜಾಗದಲ್ಲಿ 2 ಅಂತ ತೊಗೊತೀನಿ. ಹಾಗೆ ಕೆ ಪ್ಲಸ್ 1/2 ಇದನ್ನು ನಾವಿಲ್ಲಿ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಇದಕ್ಕೆ ನಾನು ಏನಂತ ತೊಗೊತೀನಿ, ಇದು ಎಕ್ಸ್ ಟ್ಯಾನ್ಸ್ ಟು 0 ಅಂತ ಇದೆ. ನಾನು ನೆಕ್ಸ್ಟ್ ಇಲ್ಲಿ ಎಕ್ಸ್ ಟ್ಯಾನ್ಸ್ ಟು 0 ತೊಗೊಂಡಾಗ ಕಾಸ್ 5x ಅಂತ ತೊಗೊಂಡ್ರೆ 1 ಬರುತ್ತೆ. ಸೊ ಇಲ್ಲಿ ನಾನು 5 ಅಂತ ಬಂದು ಡಿವೈಡೆಡ್ ಬೈ 2x ಅಂದರೆ
2 ಇಂಟು 0 0 ಬರುತ್ತೆ. ಸೊ 5 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಕೆ ಪ್ಲಸ್ 1/2 ತೊಗೊತೀನಿ. ಈ 1/2ನ ನಾನು ಈ ಸೈಡ್ ತೊಗೊಂಬಂದರೆ 5 ಡಿವೈಡೆಡ್ ಬೈ 2 ಮೈನಸ್ 1/2 ತೊಗೊತೀನಿ. ಆಗ 2 ಡಿನೋಮಿನೇಟರಲ್ಲಿ ಎರಡು ಸೇಮ್ ಇರೋದ್ರಿಂದ 4 ಬರುತ್ತೆ. ಸೊ 2 1s 2 2s. ಹಾಗಾದರೆ ಕೆ ಈಸ್ ಈಕ್ವಲ್ ಟು ನಮ್ಗೆ ಏನು ವ್ಯಾಲ್ಯೂ ಬಂತು? 2 ಅಂತ ಆನ್ಸರ್ ಬರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟು 7ನೇ ಕ್ವಶನ್ ನೋಡಿ ಏನಂತ ಇದೆ. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 10 ಮೈನಸ್ 1, ಹಾಗೆ ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1, ಹಾಗೆ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಇದೆ. ಇದರಲ್ಲಿ ನಮಗೆ -1 0 2 ನನ್ ಆಫ್ ದೀಸ್ ಅಂತ ಇದೆ. ಇದರಲ್ಲಿ ನಾನು ಫಸ್ಟು ನಮ್ಗೆ ಏನಂತ ಇದೆ, ಇಲ್ಲಿ ಎಕ್ಸ್ ಈಸ್ ಲೆಸರ್ ದ್ಯಾನು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ಡೈರೆಕ್ಟಾಗಿ ಬರ್ಕೊತೀನಿ. ಫಸ್ಟ್ ನಾವು ಎಲ್ ಎಚ್ ಎಲ್ನ ನಾವು ಮಾಡ್ತಾ ಬಂದರೆ ಏನಂತ ಬರುತ್ತೆ ನಮಗಿಲ್ಲಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಮೈನಸ್ ಹಾಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂದರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೊತೀನಿ. ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಮೈನಸ್ ಅಂದರೆ ನಾವೇನಂತ ಬರ್ಕೊತೀವಿ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ 10 ಮೈನಸ್ 1 ಅಂತ ತೊಗೊತೀನಿ. ಏನು, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 10 ಮೈನಸ್ 1 ಅಂತ ತೊಗೊತೀನಿ. ಎಕ್ಸ್ ಟು ದಿ ಪವರ್ ಆಫ್ 10 ಮೈನಸ್ 1 ಹಾಗೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಪ್ಲಸ್ ಅಂತ ತೊಗೊಂಡ್ರೆ ನಮಗೆ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ನೆಕ್ಸ್ಟು ಇದನ್ನು ಎಕ್ಸ್ ಟ್ಯಾನ್ಸ್ ಟು 1 ಅಂತ ತೊಗೊಂಡ್ರೆ ನಮಗಿಲ್ಲಿ 1 ಬರುತ್ತೆ. 1 ಟು ದಿ ಪವರ್ ಆಫ್ 10 ಅಂದರೆ ನಮಗೆ ವ್ಯಾಲ್ಯೂ ಬರೋದೇ 1 ಅಂತ ಬರುತ್ತೆ. ಸೊ 1 ಟು ದಿ ಪವರ್ ಆಫ್ 10 ಮೈನಸ್ 1 ಅಂತ ತೊಗೊತೀನಿ. ಎಕ್ಸ್ ಟ್ಯಾನ್ಸ್ ಟು 1 ಅಂತಂದರೆ ಇದರಲ್ಲಿ 1 ಸ್ಕ್ವೇರ್ ಅಂತ ಬರುತ್ತೆ. ಸೊ 1 ಟು ದಿ ಪವರ್ ಆಫ್ 10 ಮೈನಸ್ ಅಂದರೆ 1 ಟು ದಿ ಪವರ್ ಆಫ್ 10 ಅಂದರೆ 1 ಬರುತ್ತೆ. ಸೊ 1 ಮೈನಸ್ 1 ಅಂದರೆ 0 ಬರುತ್ತೆ. ಸೊ ಇಲ್ಲಿ 1 ಸ್ಕ್ವೇರ್ ಅಂದರೆ ನಮಗೆ 1 ಅಂತ ಬಂತು. ಈಗ ನೋಡಿ 0 ಈಸ್ ಈಕ್ವಲ್ ಟು 1. 0 is not equal to 1. Therefore, LHL is not equal to RHL. ಹಾಗಾದರೆ LHL ಈಕ್ವಲ್ ಆಗಿಲ್ಲ RHLಗೆ ಅಂತ ಬರ್ಕೊತೀವಿ. ಹಾಗೆ ನೋಡಿ ನೆಕ್ಸ್ಟ್ ಕ್ವಶನ್ ಏನಂತ ಇದೆ. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಎ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 2a ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 2 ಹಾಗೆ 2 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 2 ದೆನ್ ದ ವ್ಯಾಲ್ಯೂ ಆಫ್ ದ ಎ ಈಸ್ ಅಂತ ಇದೆ. ಸೊ ನಾವು ಏನಂತ ಬರ್ಕೊತೀವಿ, ಫಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಏನು 2 ಅಂತ ಇದೆ. ಸೊ ಎಕ್ಸ್ ಟ್ಯಾನ್ಸ್ ಟು 2 ತೊಗೊತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 2a ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅಂತ ತೊಗೊತೀನಿ. ಈಸ್ ಈಕ್ವಲ್ ಟು ಏನಂತ ಬರ್ಕೊತೀವಿ, ಈಸ್ ಈಕ್ವಲ್ ಟು 2 ಅಂತ ಬರ್ಕೊತೀನಿ. ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 2a ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 2 ಅಂತ ಬರ್ಕೊತೀನಿ. ಇದನ್ನು ಫಸ್ಟು ನಾನು ಎಕ್ಸ್ ಈಸ್ ಈಕ್ವಲ್ ಟು ಏನು ತೊಗೊತೀನಿ, 2ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ, 2 ಸ್ಕ್ವೇರ್ ಮೀನ್ಸ್ 4 ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನಿದೆ, ಇಲ್ಲಿ 2 ಅಂತ ಬರುತ್ತೆ. ಸೊ 2a ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಮೈನಸ್ 2a 2 ಸೊ 4x ಮೈನಸ್ 4x ಮತ್ತು ಇಲ್ಲಿ ಇಲ್ಲಿ -4 ಪ್ಲಸ್ 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 0 ಡಿವೈಡೆಡ್ ಬೈ 0 ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ, ಇವಾಗ 0/0 ಬಂದರೆ ನಾವು ಯಾವ ರೂಲ್ನ ಅಪ್ಲೈ ಮಾಡ್ತೀವಿ, ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಯಿತು ಮೈನಸ್ a ಪ್ಲಸ್ 2 ಅಂತ ತೊಗೊತೀನಿ ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು 2. ಇದರಲ್ಲಿ ಈಗ ನಾವು 2ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಸೊ 2 ಇಂಟು 2 ಮೈನಸ್ a ಮೈನಸ್ ಆಫ್ 2 ಅಂತ ತೊಗೊತೀನಿ. ಏನು, ಮೈನಸ್ ಇಂಟು ಮೈನಸ್ ಎ ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಅಂತ ಬರ್ತು. ಈಸ್ ಈಕ್ವಲ್ ಟು 2 ತೊಗೊಂಡ್ವಿ. ಹಾಗೆ 2 2s 4 ಮೈನಸ್ ಎ ಮೈನಸ್ 2 ಹಾಗೆ ಇಲ್ಲಿ 2 ತೊಗೊತೀನಿ. ಇಲ್ಲಿ ಮೈನಸ್ ಎ ಇದ್ದದ್ದನ್ನು ನಾನು ಈ ಸೈಡ್ ತೊಗೊಂಡೋದ್ರೆ ಅವಾಗ ನಮಗೆ ಇಲ್ಲಿ ಪ್ಲಸ್ ಎ ಬರುತ್ತೆ. ಪ್ಲಸ್ ಎ ಈಸ್ ಈಕ್ವಲ್ ಟು 4 ಮೈನಸ್ 4 ಅಂತ ತೊಗೊತೀನಿ. ಏನು, 4 ಮೈನಸ್ ಈ 2 ಈ ಸೈಡ್ ಬಂದರೆ ಸೊ ಮೈನಸ್ 4 ಆಯಿತು. 4 ಮೈನಸ್ 4 ಅಂದರೆ ವ್ಯಾಲ್ಯೂ ಬಂದು 0. ಹಂಗಾರೆ ಎ ಈಸ್ ಈಕ್ವಲ್ ಟು ನಾವು ಏನು ಆನ್ಸರ್ ಇದೆ 0 ಅಂತ ಇದೆ. ಸೊ 0 ಟಿಕ್ ಮಾರ್ಕ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ. ನೆಕ್ಸ್ಟ್ನೇ ಕ್ವಶನ್ ಏನಂತ ಇದೆ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಹಾಗೆ 0 ಎಕ್ಸ್ ಈಸ್ ಈಕ್ವಲ್ ಟು 0 ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ದ್ಯಾನ್ ನಾವೇನಂತ ಬರ್ಕೊತೀವಿ ಇದರಲ್ಲಿ
ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಕೆ ಕಾಸ್ ಎಕ್ಸ್ ಕಾಸ್ 1 ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ ಅಲ್ವಾ, ಅದನ್ನೇ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಂತ ನಾನು ಬರ್ಕೊತೀನಿ. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಂತ ಹೇಳಿದ್ರು. ಸೊ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊತೀನಿ. ಹಾಗೆ ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಹಾಗೆ ಎಕ್ಸ್ ಟು ದಿ ಪವರ್ ಆಫ್ ಕೆ ಕಾಸ್ 1 ಡಿವೈಡೆಡ್ ಬೈ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಈಸ್ ಈಕ್ವಲ್ ಟು 0 ಅಂತ ಇದೆ. ಸೊ 0 ಬರ್ಕೊತೀನಿ. ಈಗ ನಮಗೇನಂತ ಹೇಳಿರೋದು ಇದರಲ್ಲಿ ಕೆ ಈಸ್ ಲೆಸರ್ ದ್ಯಾನ್ 0, ಕೆ ಈಸ್ ಗ್ರೇಟರ್ ದ್ಯಾನ್ 0, ಕೆ ಈಸ್ ಈಕ್ವಲ್ ಟು 0 ಆರ್ ಕೆ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಇದೆ. ಸೊ ನಾನು ಎಕ್ಸ್ ಟು ದಿ ಪವರ್ ಆಫ್ ಕೆ ನಾನು ಏನಂತ ವ್ಯಾಲ್ಯೂ ತೊಗೊತೀನಿ ಅಂತ, ಇದು ಕೆ ಈಸ್ ಗ್ರೇಟರ್ ದ್ಯಾನ್ 0, ಏನು ಕೆ ವ್ಯಾಲ್ಯೂ ಬಂದು 0ಗಿಂತನೂ ಜಾಸ್ತಿ ಇದೆ ಅಂತ ತೊಗೊತೀನಿ. ಯಾಕೆಂದರೆ ನಾನು ಇಲ್ಲಿ ಕಾಸ್ 1 ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ. ಸೊ ನಾನು ಕಾಸಲ್ಲಿ ನಾನು ಏನಾದ್ರು ವ್ಯಾಲ್ಯೂ ಬಂದು ಎಕ್ಸ್ ಇರೋ ಜಾಗದಲ್ಲಿ ನಾನು 1 ಅಂತ ಹಾಕಿದ್ರೆ ಕೆ ಈ ವ್ಯಾಲ್ಯೂನೇ ಏನಾಗಿರುತ್ತೆ, ಗ್ರೇಟರ್ ಆಗಿರುತ್ತೆ 0ಗಿಂತನೂ. ಸೊ ನಾವೇನಂತ ಬರ್ಕೊತೀವಿ, ಸೊ ಕೆ ಈಸ್ ಗ್ರೇಟರ್ ದ್ಯಾನ್ 0, ಬಿ ಈಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ 10ನೇ ಕ್ವಶನ್ ನೋಡಿ ಏನಂತ ಇದೆ ನೋಡ್ತಾ ಬರೋಣ. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 ಹಾಗೆ 3 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 2 ದೆನ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ ಈಸ್ ಏನಿದೆ ಅಲ್ಲಿ 3, ಬಿ ಬಂದು 0.4 ಹಾಗೆ ಸಿ ಬಂದು 3/4, ಡಿ ಬಂದು 4/3 ಇದೆ. ಇದರಲ್ಲಿ ನಾನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ತೊಗೊಂಡ್ಬರ್ತೀನಿ. ಏನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಅಂತ ತೊಗೊಂಬರ್ತೀನಿ. ಹಾಗೆ ಎಕ್ಸ್ ಟ್ಯಾನ್ಸ್ ಟು ಏನಿದೆ ಇಲ್ಲಿ 2 ಮೈನಸ್ ತೊಗೊತೀನಿ. ಹಾಗೆ ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 2+ ತೊಗೊತೀನಿ. ಯಾಕೆಂದರೆ ನಾವು ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ ತೊಗೊತಿದ್ದೀವಿ. ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ಗೊತ್ತು. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 2 ಮೈನಸ್ ಕೆ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಕೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹಾಗೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 2+ ಅಂತ ತೊಗೊತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 2+ ಏನಿದೆ ಇಲ್ಲಿ ವ್ಯಾಲ್ಯೂ ಬಂದು 3 ಅಂತ ಇದೆ. ಸೊ ಇಲ್ವೇನಂತ ವ್ಯಾಲ್ಯೂ ಬರುತ್ತೆ, ಕೆ ಎಕ್ಸ್ ಸ್ಕ್ವೇರ್ ಅಂದರೆ ನಾವೇನಂತ ತೊಗೊತೀವಿ 2x ಅಂತ ತೊಗೊತೀನಿ. ಏನೋ ಕೆ ಬಂದು ಕಾನ್ಸ್ಟೆಂಟ್ 2x ಅಂತ ತೊಗೊಂಡೆ. ಹಾಗೆ ಇಲ್ಲಿ 3ನ ಹಂಗೆ ಬರ್ಕೊತೀನಿ. ನೆಕ್ಸ್ಟು ಇಲ್ಲಿ 2 ಇರೋ ಜಾಗದಲ್ಲಿ ಏನಿದೆ ಎಕ್ಸ್ ಇರೋ ಜಾಗದಲ್ಲಿ ನಮಗೇನಿದೆ ಇಲ್ಲಿ ನಮಗೆ ಎಕ್ಸ್ ಇರೋ ಜಾಗದಲ್ಲಿ 2 ಇದೆ. ಸೊ ನಾನೇನಂತ ತೊಗೊತೀನಿ 2 × 2 ಕೆ ಈಸ್ ಈಕ್ವಲ್ ಟು 3 ತೊಗೊತೀನಿ. 2 2s 4 ಬರುತ್ತೆ. ಸೊ 4k ಈಸ್ ಈಕ್ವಲ್ ಟು 3, ಕೆ ವ್ಯಾಲ್ಯೂ ಏನಂತ ಬರುತ್ತೆ, ಕೆ ಈಸ್ ಈಕ್ವಲ್ ಟು 3/4 ಅಂತ ಬರುತ್ತೆ. ಹಂಗಾರೆ ಕೆ ಈಸ್ ಈಕ್ವಲ್ ಟು 3/4 ಸಿನಲ್ಲಿದೆ. ಸೊ ಇದನ್ನು ನಾವು ಬರ್ಕೊತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.